ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಹೊಂಬಳೆ ಸಿರಿಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಸೌತೆಕಾಯಿ ಸಾಂಬಾರು ಮಾಡೋದು, ಬೇಳೆ ಹಾಕದೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಇಂಗ್ರೀಡಿಯೆಂಟ್ಸ್ ಮನೇಲಿದ್ದರೆ ಸಾಕು. ನೋಡಿ, ನಾನೀಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಅದಕ್ಕೆ ಹೆಚ್ಕೊಂಡಿರುವಂತಹ ಸೌತೆಕಾಯಿನ ಹಾಕ್ಕೊತಾ ಇದ್ದೇನೆ. ನಾನು ಅರ್ಧದಲ್ಲಿ ಅರ್ಧ ಸೌತೆಕಾಯನ್ನು ಬಳಸ್ತಾ ಇದ್ದೇನೆ. ಸೌತೆಕಾಯಿದು ಮೇಲಿನ ಸಿಪ್ಪೆ ಬೇಕಾದರೆ ತೆಗೆದು ಮಾಡ್ಬೋದು. ಸಿಪ್ಪೆ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲಿನ ಎಲ್ಲ ವಿಡಿಯೋನೂ ನೋಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಆಗಿ. ಹಾಗೂ ನೀವು ಈ ಡಿಶನ್ನು ಮಾಡಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿದ್ದೇನೆ. ಹಾಗೆ ಇದಕ್ಕೆ ನಮಗೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಹಾಗೆ ಈಗ ನಾನು ಹಲಸಿನ ಬೀಜ ಉಂಟಲ್ಲ, ಅದನ್ನು ತೆಗೆದುಕೊಂಡಿದ್ದೇನೆ. ಸೌತೆಕಾಯಿಯನ್ನು ನಾವು ಬೇಯಲಿಕ್ಕೆ ಇಟ್ಟಿದ್ದೇವೆ. ಹಾಗೆ ಹಲಸಿನ ಬೀಜನ ಮೇಲಿನ ಸಿಪ್ಪೆ ತೆಗೆದು ಗುದ್ದಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಲಿಕ್ಕೆ ಬಿಡುವ. ಅದು ಸ್ವಲ್ಪ ಹೊತ್ತಲ್ಲೇ ಬೇಯ್ತದೆ, ತುಂಬ ಮೆದು ಬೇಕಂತೇನಿಲ್ಲ. ಒಂದು ಬಾಣಲೆಗೆ ನಾನಿವಾಗ ಎಣ್ಣೆ ಹಾಕಿದ್ದೇನೆ. 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ 3 ಉದ್ದ ಮೆಣಸು 3 ಗಿಡ್ಡ ಮೆಣಸನ್ನು ಬಳಸಿದ್ದೀನಿ. ನಿಮ್ಮ ಹತ್ರ ಗಿಡ್ಡ ಮೆಣಸಿಲ್ಲ ಅಂದರೆ 5 ಉದ್ದ ಮೆಣಸನ್ನು ಬಳಸ್ಬೋದು. ನನ್ನ ಟ್ರೈಪಾಡ್ ಹಾಳಾಗಿರೋದ್ರಿಂದ ವಿಡಿಯೋ ಶೇಕ್ ಆಗ್ತಾಯಿದೆ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ನಾನು ಇದಕ್ಕೆ 2 ಚಮಚ ಆಗುವಷ್ಟು ಕೊರಿಯಂಡರ್ ಸೀಡ್ಸ್ ಹಾಕಿದ್ದೀನಿ. ಕೊತ್ತಂಬರಿ ಬೀಜನ 2 ಸ್ಪೂನ್ ಅಷ್ಟು ಬಳಸಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಬಳಸ್ತಾ ಇದ್ದೀನಿ. ಹೆಚ್ಚು ಬೇಡ, 1/4 ಟೀ ಸ್ಪೂನ್ ಸಾಕು. 7ರಿಂದ 8 ಆಗುವಷ್ಟು ಮೆಂತ್ಯನ ಹಾಕಿದ್ದೇನೆ. ಹಾಗೆ ಬೇವಿನ ಸೊಪ್ಪನ್ನು ಬಳಸಿದ್ದೇನೆ. ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಗಾತ್ರದ ಇಂಗನ್ನು ಬಳಸಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಬಳಸಿದ್ದೇನೆ. ನಾನು ಅರ್ಧ ಕಡಿ ಕಾಯಿನ ಆಲ್ರೆಡಿ ಹೆರೆದಿಟ್ಕೊಂಡಿದ್ದೇನೆ. ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಫ್ರೈ ಮಾಡಲಿಕ್ಕೆ ಬಳಸಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಾಗ ನಮಗೆ ಕಾಯ್ದು ಹಸಿ ವಾಸನೆ ಹೋದಾಗ ತುಂಬ ಘಮ ಬರ್ತದಲ್ಲ, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ನಾವು ಹುರಿದಂಥ ಮಸಾಲೆ ಜೊತೆಗೆ ಹುಳಿ, ಹಾಗೆ ಅರ್ಧ ಕಡಿ ಅಂದರೆ ಅರ್ಧ ಭಾಗದಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಬಳಸ್ತಾ ಇದ್ದೇನೆ. ಇವೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮ್ಮ ಸಾಂಬಾರು ಟೇಸ್ಟಿಯಾಗಿ ಬರ್ತದೆ. ನಾನೀಗ ಬೆಂದಿರೋಂಥ ಸೌತೆಕಾಯಿಗೆ ಬೆಂದಿರೋವಂಥ ಹಲಸಿನ ಬೀಜನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಹಾಗೆ ನಿಮಗೆ ಈ ಸಮಯದಲ್ಲಿ ಉಪ್ಪು ಕಮ್ಮಿ ಅನಿಸಿದರೆ ಉಪ್ಪನ್ನ ಬಳಸ್ಕೊಳ್ಳಿ, ಉಪ್ಪು ಬೇಡ ಆದರೆ ಬೇಡ. ಹಾಗೆ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ನೋಡಿ, ನಿಮಗೆ ಉಪ್ಪು ಬೇಕಾದರೆ ಉಪ್ಪನ್ನು ಬಳಸಿ, ಬೇಡ ಆದರೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಲಿ. 5ರಿಂದ 10 ನಿಮಿಷ ಕುದಿ ಬಂದ ನಂತರ ಅದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು. ನೋಡಿ, ನಾನೀಗ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ. ನಾನಿವಾಗ ಉಪ್ಪನ್ನು ಬಳಸ್ತಾ ಇದ್ದೇನೆ. ನೀವು ಸಹ ಟೇಸ್ಟ್ ನೋಡಿ. ಉಪ್ಪು ಕಮ್ಮಿ ಆಗಿರ್ತದೆ ಕೆಲವೊಂದು ಉಪ್ಪಾಗಿರೋದಿಲ್ಲ. ಹಾಗಾಗಿ ನೋಡಿ, 10 ನಿಮಿಷ ಚೆನ್ನಾಗಿ ಕುದಿ ಬರಿಸಿ. ಇವಾಗ ಒಂದು ಬಾಣಲಿಗೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ. ಹಾಗೆ ಇಂಗನ್ನು ಬಳಸ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಸಣ್ಣ ಮೆಣಸನ್ನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ಒಂದು ಒಗ್ಗರಣೆ ಮಾಡಿ ಸಾಸಿವೆ ಸಿಡಿದ ನಂತರ ಈ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕಿ ಇಂಗನ್ನು ಹಾಕಿದ್ದೇನೆ. ಸಾಂಬಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಸಾಂಬಾರಿಗೆ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಹಾಕಿದ ನಂತರ ಇದು ತುಂಬ ಟೇಸ್ಟಿಯಾಗಿರುತ್ತದೆ. ಮಂಗಳೂರು ಸೌತೆಕಾಯಿದು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸ್ನೇಹಿತರೆ.